ಒಂದು ಬಾರಿ ಪೇತ್ರನು ಕೇಳ್ತಿದ್ದಾನೆ. ಮತ್ತಾಯ ಸುವಾರ್ತೆ 18 ಅಧ್ಯಾಯ 21ರಿಂದ 22ರಲ್ಲಿದೆ. ಯಾರಾದರೂ ನನಗೆ ತೊಂದರೆ ಕೊಟ್ಟಾಗ ನನ್ನ ಶತ್ರುವನ್ನು ನಾನು ಎಷ್ಟು ಬಾರಿ ಕ್ಷಮಿಸಬೇಕು ಎಂದು ಕೇಳ್ತಾನೆ. 7 ಬಾರಿ ಕ್ಷಮಿಸಿದ್ರೆ ಸಾಕ ಎಂದು ಕೇಳುತ್ತಾನೆ. ಆದ್ರೆ ಪ್ರಭು ಏನ್ ಹೇಳ್ತಾನೆ? 7 ಬಾರಿ ಅಲ್ಲ, 77 ಬಾರಿ ಅಂದ್ರೆ ಅದು ಒಂದು ಅನಂತ ಸಂಖ್ಯೆ ಅಂತೆ ಅನ್ಸತ್ತೆ. ಅಂದ್ರೆ ನೀವು ಸದಾ ಕ್ಷಮಿಸ್ತಲೇ ಇರಬೇಕು. ನಿನ್ನನ್ನು ಹಿಂಸಿಸ್ತಿರೋವರಿದ್ರೂ ಸಹ, ಅವರು ನಿನ್ನನ್ನು ಕಷ್ಟಪಡಿಸ್ತಿದ್ರು ಸಹ, ನಾವು ಪ್ರಭುವಿನ ವಾಕ್ಯದಲ್ಲಿದ್ದೇವೆ. ನಿನ್ನನ್ನು ಮುಟ್ಟವನು ನಿನ್ನ ಕಣ್ಣು ಮುಟ್ಟಿದವನಂತೆ. ನೀನು ಕರ್ತನಲ್ಲಿದ್ದಾಗ ಇದು ಸತ್ಯ. ಯಾರು ನಿನ್ನನ್ನು ಮುಟ್ಟರು ಧೈರ್ಯ ಪಡಲ್ಲ. ಏನಾದ್ರೂ ಆಗ್ಲಿ, ನೀನು ಯೇಸುವಿನ ತತ್ವಗಳನ್ನು ಅನುಸರಿಸಬೇಕು. ಅವರು ಏನೂ ಮಾಡಿಲ್ಲ, ನಾನು ಕೂಡ ಏನು ಮಾಡುವುದಿಲ್ಲ. ನಾನು ಪ್ರಭುವಿನ ಮಗು. ನನ್ನನ್ನು ಹಿಂಸಿಸುವವರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಶತ್ರುಗಳಿಗೂ ನಾನು ಏನ್ ಮಾಡಬೇಕು? ಪ್ರೀತಿಸಬೇಕು. ಅಂತಹ ಶಕ್ತಿಯನ್ನು ನನಗೆ ದಯಪಾಲಿಸು ಎಂದು ದೇವರನ್ನು ಪ್ರಾರ್ಥಿಸಬೇಕು. ದೇವರಿಗೆ ಸ್ತುತಿ. ಹಾಗೆ ತಕ್ಷಣವೇ ನಿನ್ನ ವಿರೋಧಿಗಳನ್ನು ಕ್ಷಮಿಸುವುದು, ಅವರಿಗಾಗಿ ಪ್ರಾರ್ಥನೆ ಮಾಡುವುದು. ಬಂಧುಗಳಿದ್ದಾರೆ, ಅವರು ನಮ್ಮನ್ನು ಕಷ್ಟಪಡಿಸುತ್ತಾರೆ, ಸಹಿಸಿಕೊಳ್ಳಲಾಗದ ಸ್ವಭಾವವಿರುತ್ತದೆ. ನಮ್ಮನ್ನು ನೋಡಿ ಈರ್ಷ್ಯ ಪಡುತ್ತಾರೆ, ಹಲ್ಲುಗಳನ್ನು ಕಿರಿದುಕೊಳ್ಳುತ್ತಾರೆ, ಕಣ್ಣುಗಳನ್ನು ತಿರುಗಿಸುತ್ತಾರೆ. ಇಂಥವರು ನಿನ್ನ ಸುತ್ತಲೂ ಇದ್ರೂ ನಿನಗೇನು ತೊಂದರೆ ಇಲ್ಲ. ನೀನು ಹಿಂದೆ ಸರಿಬೇಕಾದ ಅಗತ್ಯವಿಲ್ಲ. ನಿನಗೆ ಸಿಲುಬಿನ ಶಕ್ತಿ ಇದೆ. ಆದ್ದರಿಂದ ನಿನಗೆ ಅವರನ್ನು ಕ್ಷಮಿಸುವ ಶಕ್ತಿ ಇದೆ, ಅವರನ್ನು ಪ್ರೀತಿಸುವ ಶಕ್ತಿ ಇದೆ, ಅವರಿಗಾಗಿ ಪ್ರಾರ್ಥನೆ ಮಾಡುವ ಶಕ್ತಿಯೂ ಇದೆ. ಚಪ್ಪಾಳೆ ತಟ್ಟಿ ದೇವರನ್ನು ಸ್ತುತಿಸು. ಹಾಲೆಲೂಯಾ.